ಮೋದಿಗೆ ಇನ್ಮೇಲೆ ಮಿತ್ರ ಪಕ್ಷಗಳ ಪಿಕ್ಚರ್. ಸದ್ದು ಮಟ್ಟವ ಬ್ರಹ್ಮಾಂಡ ಭ್ರಷ್ಟಾಚಾರಗಳು. ಮೋದಿ ಕಂಟ್ರೋಲ್ಗೆ ಸಿಗಲ್ವಾ 3.0 ಸರ್ಕಾರ. ಕೇಂದ್ರದಲ್ಲಿ ಮೋದಿ ನೇತೃತ್ವದ 3.0 ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದು 20 ದಿನಾನೂ ಕಳೆದಿಲ್ಲ. ಅದಾಗಲೇ 3 ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಕೇಳಿ ಬಂದಿವೆ. ಜೊತೆಗೆ ಬಿಜೆಪಿ ಜುಟ್ಟನ್ನ ಮಿತ್ರ ಪಕ್ಷಗಳು ಹಿಡಿದು ಕೂತಿವೆ. ಜೆಡಿಯು ಮತ್ತು ಟಿಡಿಪಿ ಪಕ್ಷಗಳ ನಾಯಕರ ತಾಳಕ್ಕೆ ತಕ್ಕಂತೆ ಮೋದಿ ಸರ್ಕಾರ ಕುಣಿಯಲೇಬೇಕಾಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಈ ಹಿಂದಿನ ಬಿಜೆಪಿ ಮಿತ್ರ ಪಕ್ಷವೊಂದು ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಇನ್ಮೇಲೆ ಮೋದಿ ಕಂಟ್ರೋಲ್ಗೆ ಸಿಗಲ್ವಾ 3.0 ಎನ್ಡಿಎ ಸರ್ಕಾರ. ಸದ್ದು ಮಾಡ್ತಾವ ಬ್ರಹ್ಮಾಂಡ ಭ್ರಷ್ಟಾಚಾರಗಳು. ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕೇಂದ್ರದಲ್ಲಿ ಕಳೆದ 10 ವರ್ಷಗಳಿಂದ ಬಿಜೆಪಿಗೆ ಫುಲ್ ಮೆಜಾರಿಟಿ ಬರ್ತಾ ಇತ್ತು. ಹೀಗಾಗಿ ಬಿಜೆಪಿ ನಾಯಕರು ಎನ್ಡಿಎ ಮಿತ್ರ ಪಕ್ಷಗಳನ್ನ ಅಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ನಡೆಸಿಕೊಳ್ತಾ ಇದ್ರು. ಸಾಲ್ದು ಅಂತೇಳಿ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ, ಈ ಸಲ ಬಿಜೆಪಿಗೆ 400+ ಸೀಟುಗಳು ಬರ್ತಾವೆ ಅಂತ ಹೇಳೋ ಮೂಲಕ ಎನ್ಡಿಎ ಮಿತ್ರ ಪಕ್ಷಗಳ ಹೊಟ್ಟೆ ಉರಿಸುತ್ತಿದ್ರು. ಆದ್ರೆ ಈ ಸಲ ಕೇಂದ್ರದಲ್ಲಿ ಅತಂತ್ರ ಬಂದಿದ್ದು ಬಿಜೆಪಿಯ ಜುಟ್ಟು ಎನ್ಡಿಎ ಮಿತ್ರ ಪಕ್ಷಗಳ ಕೈಗೆ ಸಿಕ್ಕಿದೆ. ಅದರಲ್ಲೂ ಜೆಡಿಯು ಮತ್ತು ಟಿಡಿಪಿ ಪಕ್ಷಗಳು ಬಿಜೆಪಿಯನ್ನ ಕಿರುಬೆರಳಲ್ಲಿ ಗಿರ್ಗಿಟ್ಲೆ ಆಡಿಸೋಕೆ ಮುಂದಾಗಿವೆ. ಬಿಜೆಪಿ ನಾಯಕರು ಈ ಹಿಂದಿನಂತೆ ಮಿತ್ರ ಪಕ್ಷಗಳನ್ನ ಕಡೆಗಣಿಸಿ ಸ್ವಂತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬರಲ್ಲ. ಪ್ರತಿಯೊಂದಕ್ಕೂ ಮಿತ್ರ ಪಕ್ಷಗಳ ಪರ್ಮಿಷನ್ ಕೇಂದ್ರ ಬಿಜೆಪಿಗೆ ಬೇಕೇ ಬೇಕು. ಅಷ್ಟೇ ಅಲ್ಲ, 400 ಸೀಟುಗಳು ಬಂದ್ರೆ ಸಂವಿಧಾನವನ್ನೇ ಚೇಂಜ್ ಮಾಡ್ತೀವಿ ಅಂತಿದ್ದವರಿಗೆ ಈ ಸಲದ ಲೋಕಸಭಾ ಚುನಾವಣೆ ಸೊಕ್ಕಡಗಿಸಿದೆ. ಹೀಗಾಗಿ ಕೇಂದ್ರ ಬಿಜೆಪಿ ನಾಯಕರು ಮುಂದಿನ 5 ವರ್ಷ ಅಧಿಕಾರ ಕಳೆದುಕೊಳ್ತೀವಿ ಅನ್ನೋ ಆತಂಕ ಬೈದಲ್ಲೇ ಬದುಕು ದುಡಬೇಕಾಗಿದೆ. ಇನ್ನ ಇದೆಲ್ಲ ಒಂದು ಲೆಕ್ಕವಾದ್ರೆ ಕೇಂದ್ರದಲ್ಲಿ ಮೋದಿ 3.0 ಸರ್ಕಾರ ಅಧಿಕಾರಕ್ಕೆ ಬಂದು 20 ದಿನಕ್ಕೂ ಮೊದಲೇ 3 ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಬಯಲಿಗೆ ಬಂದಿವೆ. ಅದರಲ್ಲಿ ಒಂದು ನೀಟ್ ಪರೀಕ್ಷಾ ಹಗರಣ, ಎರಡನೆಯದ್ದು ನೆಟ್ ಪರೀಕ್ಷಾ ಅಕ್ರಮ ಮತ್ತು ಮೂರನೆಯದ್ದು ಷೇರು ಹಗರಣ. ಈ ಹಗರಣಗಳ ಬಗ್ಗೆ ಪ್ರಧಾನಿ ಮೋದಿ ತುಟಿ ಬಿಚ್ಚದೇ ಇರೋದು 10 ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ನ ಕಾವುಂಗ ನ ಕಾನೆ ದುಂಗ ಅಂತ ಹೇಳುತ್ತಿದ್ದ ಪ್ರಧಾನಿ ಮೋದಿ ಅವರ ಸರ್ಕಾರದ ಮೇಲೆಯೇ ಇಂಥ ಗಂಭೀರ ಆರೋಪಗಳು ಕೇಳಿ ಬಂದಿರೋದಕ್ಕೆ ಮಿತ್ರ ಪಕ್ಷಗಳು ಕೇಂದ್ರ ಸರ್ಕಾರದ ಮೇಲೆ ಮುಗಿಬಿದ್ದಿವೆ. ಬೀದಿಗಿಳಿದು ಹೋರಾಟ ಕೂಡ ಮಾಡ್ತಿವೆ. ಬಿಹಾರದ ಸಚಿವರೊಬ್ಬರ ಮೇಲೆ ನೀಟ್ ಪರೀಕ್ಷಾ ಅಕ್ರಮದ ಆರೋಪ ಕೇಳಿ ಬಂದಿದ್ದು ಕೆಲವರನ್ನ ಅಲ್ಲಿನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ನೀಟ್ ಯುಜಿ ನೆಟ್ ಪರೀಕ್ಷಾ ಅಕ್ರಮಗಳ ಹಿಂದಿರೋ ಕಾಣದ ಕೈಗಳು ಯಾವುವು? ಬಿಜೆಪಿನ ಇಲ್ಲ ಅದರ ಮಿತ್ರ ಪಕ್ಷಗಳ ಅನ್ನೋ ಅನುಮಾನ ಇದೀಗ ಎಲ್ಲರನ್ನೂ ಕಾಡ್ತಾ ಇದೆ. ಜೊತೆಗೆ ಪ್ರಧಾನಿ ಮೋದಿ ಕಂಟ್ರೋಲ್ಗೆ ಸಿಗ್ತಾ ಇಲ್ವಾ ಎನ್ಡಿಎ ಮಿತ್ರ ಪಕ್ಷಗಳು ಅನ್ನೋ ಶಂಕೆಯೂ ವ್ಯಕ್ತವಾಗ್ತಿದೆ. ಇನ್ಮೇಲೆ ಬಿಜೆಪಿಗಿಲ್ಲ ಬಿಜೆಡಿ ಸಪೋರ್ಟ್. ಹೌದು ವೀಕ್ಷಕರೇ, ಇನ್ಮೇಲೆ ಬಿಜು ಜನತಾದಳ ಪಕ್ಷ ಬಿಜೆಪಿಯನ್ನ ಬೆಂಬಲಿಸುವುದಿಲ್ಲ ಅಂತೇಳಿ ಆ ಪಕ್ಷದ ಅಧ್ಯಕ್ಷ ಹಾಗೂ ಒಡಿಶಾ ಮಾಜಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಹೇಳಿದ್ದಾರೆ. ಇನ್ಮೇಲೆ ರಾಜ್ಯಸಭೆಯಲ್ಲಿ ಪ್ರಬಲ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸುವಂತೆ ಬಿಜೆಡಿಯ 9 ರಾಜ್ಯಸಭಾ ಸದಸ್ಯರಿಗೆ ನವೀನ್ ಪಟ್ನಾಯಕ್ ಸೂಚಿಸಿದ್ದಾರೆ. ಒಡಿಶಾ ರಾಜ್ಯದ ಹಿತಾಸಕ್ತಿಗಳಿಗೆ ಸಂಬಂಧಿಸಿದ ವಿಷಯಗಳನ್ನ ಸೂಕ್ತ ರೀತಿಯಲ್ಲಿ ಪ್ರಸ್ತಾಪಿಸುವಂತೆಯೂ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಕಳೆದ ಕೆಲವು ವರ್ಷಗಳಲ್ಲಿ ಬಿಜೆಡಿ ಸಂಸತ್ನಲ್ಲಿ ಬಿಜೆಪಿಯನ್ನ ಬೆಂಬಲಿಸಿದ್ದು ಮಾತ್ರವಲ್ಲ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು 2019 ಮತ್ತು 2024 ರಾಜ್ಯಸಭೆಗೆ ಆಯ್ಕೆಯಾಗಲು ನೆರವಾಗಿತ್ತು. 1997ರಲ್ಲಿ ಸ್ಥಾಪನೆಗೊಂಡ ಬಳಿಕ ಬಿಜೆಡಿ ಇದೇ ಮೊದಲ ಬಾರಿಗೆ ಲೋಕಸಭಾ ಸ್ಥಾನವನ್ನ ಗೆಲ್ಲಲು ವಿಫಲಗೊಂಡಿದೆ ಮತ್ತು 24 ವರ್ಷಗಳ ಆಡಳಿತದ ಬಳಿಕ ಒಡಿಶಾದಲ್ಲಿ ಅಧಿಕಾರವನ್ನು ಕಳೆದುಕೊಂಡಿದೆ. ಒಡಿಶಾದಲ್ಲಿ ಇದೀಗ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಇದರಿಂದ ಕೆರಳಿರೋ ನವೀನ್ ಪಟ್ನಾಯಕ್ ಬಿಜೆಪಿಯನ್ನ ಪ್ರಬಲ ಪ್ರತಿಪಕ್ಷವಾಗಿ ಎದುರಿಸಲು ನಿರ್ಧರಿಸಿದ್ದಾರೆ. ಅದೇನೇ ಇದ್ರೂ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆಯಲ್ಲೂ ಇನ್ಮೇಲೆ ಬಿಜೆಪಿಗೆ ಹಿನ್ನಡೆಯಾಗಲಿದೆ. ಜೊತೆಗೆ ಪ್ರಧಾನಿ ಮೋದಿ ಅವರಿಗೆ ಇನ್ಮೇಲೆ ಮಿತ್ರ ಪಕ್ಷಗಳು ಪಿಕ್ಚರ್ ತೋರಿಸ್ತವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ರಾಷ್ಟ್ರ ಮಟ್ಟದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಸದ್ದು ಮಾಡಿದ್ರು ಅದನ್ನ ಮೋದಿ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಚರ್ಚೆಗಳು ನಡೀತಾ ಇವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.